ಎಸನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿಲ್ಲ ಬಂದು ಬಿಗ್ ಟ್ವಿಸ್ಟ್ ಸಿಗ್ತಾನೆ ಇರುತ್ತೆ. ಏನಪ್ಪಾ ಹಾಗಾದ್ರೆ ಏನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರೆಬಲ್ ಟಿವಿ ನಿಮ್ಮ ಮುಂದೆ ಇಳಿದಿದೆ. ಎಕ್ಸ್ಕ್ಲೂಸಿವ್ ಧರ್ಮಸ್ಥಳ ಬುರುಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದ್ರೆ ಏನ ಬಿಗ್ ಟ್ವಿಸ್ಟ್? ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗಿದೆ ಇವತ್ತು? ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಬಿಗ್ ಸ್ಟೋರಿ ಇದು. ಸುಜಾತಾ ಭಟ್ ವಿಚಾರಣೆ ವೇಳೆ ಎಕ್ಸ್ಕ್ಲೂಸಿವ್ ಮಾಹಿತಿ ಹೊರಬಿದ್ದಿದೆ. ಸುಜಾತಾ ಭಟ್ಗೆ ಸಹಾಯ ಮಾಡಿದ್ರ ಆ ನಟ ಸಹೋದರ. ಯಾರು ಆ ನಟನ ಸಹೋದರ? ಯಾರಿರಬಹುದು? ಹಾಗಾದ್ರೆ ನಟ ನಿರ್ದೇಶಕ ಸಹೋದರನಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ನಟನ ಸಹೋದರ ಕೂಡ ಕಾಲಿವುಡ್ ನಟ ಅನ್ನುವಂತ ಮಾಹಿತಿ. ಒಂದು ಕಡೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಇದೀವ್ರಿ. ಏನು ದಿನ ಬೆಳಗಾದ್ರೆ ಒಬ್ಬರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಯಾರ್ಯಾರು ಬರ್ತಾರೋ ಏನೇನ್ ಕಥೆನೋ. ಒಂದ್ ಕಡೆ ಡೈಲಾಗ್ ಇದೆಯಲ್ಲ, ಈ ಮನೆಗೆ ಯಾರ್ಯಾರು ಬರ್ತಾರಪ್ಪ ಏನೇನ್ ಕಥೆ ಅಂತೀವಲ್ಲ, ಹಾಗಾಗೋಗ್ಬಿಟ್ಟಿದೆ. ಯಾಕಂದ್ರೆ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಸುಜಾತಾ ಭಟ್ ಯಾವ ರೀತಿಯಾದಂತ ಒಂದಿಷ್ಟು ಮಾಹಿತಿಗಳನ್ನ ಬಿಚ್ಚಿಟ್ರು. ಒಂದು ಕಡೆ ಅವರ ವಿಡಿಯೋ ವೈರಲ್ ಆದಂತಹ ಸಂದರ್ಭದಲ್ಲಿ ಇಡೀ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಯಿತು. ಎಲ್ಲವೂ ಕೂಡ ಉಲ್ಟಾ ಆಗಿ ಹೋಗ್ಬಿಡ್ತು. ಯಾವಾಗ ಸರ್ಕಾರ ಒಂದಿಷ್ಟು SIT ರಚನೆ ಮಾಡುತ್ತೆ, ಒಂದು ಕಡೆ ಚಿನ್ನಯ್ಯ ಬುರುಡೆಯನ್ನ ಹಿಡ್ಕೊಂಡು ಬರ್ತಾನೆ. ಹೌದಪ್ಪ, ಧರ್ಮಸ್ಥಳ ಪ್ರಕರಣದಲ್ಲಿ ಈ ರೀತಿಯಾದಂತ ಘಟನೆಗಳು ಆಗಿದೆ. ಸೊ ಹಾಗಾಗಿ ಒಂದಿಷ್ಟು SIT ರಚನೆ ಮಾಡಿದ್ರೆ ಒಂದಿಷ್ಟು ನಿಷ್ಪಕ್ಷಪಾತಂತ ತನಿಖೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಎಲ್ಲರೂ ಕೂಡ ನಂಬ್ಕೊಂಡಿದ್ರು, ಈಗಲೂ ಕೂಡ ನಂಬ್ಕೊಂಡಿದ್ದಾರೆ. ಸೊ ಅದಾದ ನಂತರ ಸುಜಾತಾ ಭಟ್ ಏಕಾಏಕಿ ಎಂಟ್ರಿ ಕೊಟ್ಬಿಡ್ತಾರೆ. ಅಯ್ಯೋ ನನ್ನ ಮಗಳು ಕಾಣೆ ಆಗ್ಬಿಟ್ಟಿದ್ದಾಳೆ, 2003ರಲ್ಲಿ ನನ್ನ ಮಗಳು ಕಾಣೆ ಆಗ್ಬಿಟ್ಟಿದ್ದಳು. ಸೊ ಹಾಗಾಗಿ ಆ ಮಗಳನ್ನ ಹುಡುಕಿ ಕುಡಿ, ಆ ಮಗಳ ಅಸ್ಥಿ ಪಂಜರ ಏನಾದ್ರೂ ಸಿಕ್ಕರೆ ನನಗೆ ತಂದು ಕುಡಿ. ಆ ಅಸ್ಥಿ ಪಂಜರವನ್ನ ಹಿಂದೂ ಸಂಪ್ರದಾಯದಂತೆ ನಾನು ಅಂತ್ಯಕ್ರಿಯೆಯನ್ನ ಮಾಡ್ತೀನಿ ಅಂತ ಸುಜಾತಾ ಭಟ್ ಅವಾಗ ಬಹಳ ಸ್ಪಷ್ಟವಾಗಿ ಒಂದಿಷ್ಟು ಮಾಧ್ಯಮಗಳ ಮುಂದೆ, SIT ಅಧಿಕಾರಿಗಳ ಮುಂದೆ ಬಹಳಷ್ಟು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಆದ ನಂತರ ಒಂದು ವಿಡಿಯೋ ವೈರಲ್ ಆಗ್ಬಿಡುತ್ತೆ. ಅಯ್ಯೋ, ಅನನ್ಯ ಭಟ್ ನನಗೆ ಮಗಳೇ ಇರಲಿಲ್ಲ. ಒಂದು ಕಡೆ ಮತ್ತೊಂದು ಯೂಟ್ಯೂಬ್ ಚಾನಲ್ ಹೇಳ್ತಾರೆ, ಅಯ್ಯೋ ಇಲ್ಲಿ ಅನನ್ಯ ಭಟ್ ಒಂದು ಕಡೆ ನನ್ನ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡಿದ್ರು. ಅನನ್ಯ ಭಟ್ ಮಗಳನ್ನ ಇದ್ದಾಳೆ ಅನ್ನುವಂಥ ರೀತಿಯಾಗಿ ಸೃಷ್ಟಿ ಮಾಡುವಂತ ಒಂದಿಷ್ಟು ಹೋರಾಟಗಾರರು ಹೇಳಿದ್ರು ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸುಜಾತಾ ಭಟ್ ವಿಚಾರಣೆ ವೇಳೆ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಏನು ಆ ಮಾಹಿತಿಗಳಂತ ನಾವು ಗಮನಿಸ್ತಾ ಇದ್ದೀವಿ ನೋಡಿ. ಸುಜಾತಾ ಭಟ್ಗೆ ಸಹಾಯ ಮಾಡಿದ್ರ ಆ ನಟನ ಸಹೋದರ ಯಾರು? ಹಾಗಾದ್ರೆ ಇದೆಲ್ಲವೂ ಕೂಡ ಅಂತಂದ್ರೆ ಧರ್ಮಸ್ಥಳ ಪ್ರಕರಣ ಅಂತ ಬಂದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ತನಿಖೆ ಆಗ್ತಾ ಇದ್ದಾರೆ. ಆ ತನಿಖೆ ಆಗುವಂತ ಸಂದರ್ಭದಲ್ಲೇ ಒಬ್ಬ ಸ್ಟಾರ್ ನಟವು ಕೂಡ ಇದಕ್ಕೆ ಎಂಟ್ರಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಯಾಕೆ? ಯಾಕಂದ್ರೆ ಧರ್ಮಸ್ಥಳ ಪ್ರಕರಣ ಅಂತ ಬಂದಾಗ ಒಂದಿಷ್ಟು ಆರೋಪಗಳು ಬರ್ತಾ ಇದೆ. ಷಡ್ಯಂತ್ರ ರೂಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಧರ್ಮಾಧಿಕಾರಿಗಳ ಹೆಸರನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನೀವಲ್ಲ, ಈ ರೀತಿಯಾದಂತಹ ಆರೋಪಗಳನ್ನ ಸಹಜವಾಗಿ ಮಾಡ್ತಾ ಇದ್ದಾರೆ. ಆ ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದು SIT ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕು. ಆ ತನಿಖೆ ಆದ ನಂತರ ಏನ ಕತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ. ಸೊ ಮತ್ತೊಂದು ಕಡೆ ಈಗ ನಾವು ಗಮನಿಸ್ತಾ ಹೋದಾಗ ಈಗ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸಿಕ್ಕಿರುವಂತದ್ದು ಏನಪ್ಪಾ? ಹಾಗಾದ್ರೆ ಖ್ಯಾತ ನಟನ ಸಹೋದರ ವಾಸಂತಿ ಸಾವಿಗೂ ಒಂದು ಕಡೆ ಲಿಂಕ್. ಈ ವಾಸಂತಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವಾಗ ಸುಜಾತಾ ಭಟ್ ಒಂದು ಕಡೆ ಅನನ್ಯ ಭಟ್ ನನ್ನ ಮಗಳು ಇವಳೆ ಅಂತ ಒಂದು ಫೋಟೋವನ್ನ ತೋರಿಸ್ತಾಳೆ. ಆ ಫೋಟೋ ಯಾರ್ದು ಅಂತ ಅಂದಾಗ ವಾಸಂತಿ ಫೋಟೋ ಇರುತ್ತೆ. ಅನನ್ಯ ಭಟ್ ಹುಟ್ಟೇ ಇರಲಿಲ್ಲ. ಒಂದು ಕಡೆ ಮೆಡಿಕಲ್ ವಿದ್ಯಾರ್ಥಿನಿ ಅಂತ ಸಹಜವಾಗಿ ಮಾಧ್ಯಮಗಳಲ್ಲಿ ಆ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿರುತ್ತೆ. ಒಂದು ಫೋಟೋ ಇರೋದಿಲ್ಲ. ಆ ಕಲ್ತಿರುವಂತಹ ಮೆಡಿಕಲ್ ಕಾಲೇಜ್ನಲ್ಲೂ ಕೂಡ ಸರ್ಟಿಫಿಕೇಟ್ ಇರೋದಿಲ್ಲ. ಯಾವುದೇ ರೀತಿ ಇರದೇ ಇದ್ರೂ ಕೂಡ ಅವಳು ನನ್ನ ಮಗಳು ಅಂತ ಒಂದ್ ಕಡೆ ಕಥೆಯನ್ನ ಕಟ್ಟಿರ್ತಾರೆ. ಆ ಕಥೆಗೆ ಇದೀಗ ಒಂದಿಷ್ಟು ಟ್ವಿಸ್ಟ್ ಸಿಗುವಂತ ಕೆಲಸ. ಸೊ ಅವಾಗ ವಾಸಂತಿ ಫೋಟೋವನ್ನ ತೋರಿಸಿದ್ರು. ಇವಳೇ ನನ್ನ ಮಗಳು, ಇವಳೇ ನನ್ನ ಮಗಳು, ಇವಳೇ ಕಾಣೆ ಆಗ್ಬಿಟ್ಟಿದ್ದಾಳೆ ಅಂತ ಸುಜಾತಾ ಭಟ್ ಬಾಯಿ ಬಡ್ಕೊಂಡ್ಬಿಟ್ರು. ಅಯ್ಯೋ, ನನ್ನ ಮಗಳು ಕಾಣೆ ಆಗ್ಬಿಟ್ಟಿದ್ದಾಳೆ, 2003ರಲ್ಲಿ ಕಾಣೆ ಆಗಿದ್ದು, ಈಗಲೂ ಕೂಡ ನನ್ನ ಮಗಳು ನನಗೆ ಸಿಗ್ತಾಳೆ, ಅವಳ ಅಸ್ಥಿ ಪಂಜರ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಒಂದಿಷ್ಟು ಭರವಸೆ. ಅದಾದ ನಂತರ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲೋ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ತಿರುವನ್ನ ಪಡೆದುಕೊಳ್ಳುವಂಥ ಕೆಲಸವೂ ಕೂಡ ಆಯಿತು. ಅದಾದ ನಂತರ ಇದೀಗ ವಾಸಂತಿ ಸಾವಿಗೂ ಈ ಸ್ಟಾರ್ ನಟನಿಗೂ ಒಂದಿಷ್ಟು ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಒಂದಿಷ್ಟು ಮೂಡ್ತಾ ಇದೆ. ಯಾಕೆ ಈಗ ವಾಸಂತಿ ಸಾವಿನ ಸುದ್ದಿ ಒಂದಿಷ್ಟು ವೈರಲ್ ಆಗ್ತಾ ಇದೆ? ಏನ್ ಲಿಂಕ್? ಹಾಗಾದ್ರೆ ಅದೆಲ್ಲವೂ ಕೂಡ ಒಂದಿಷ್ಟು ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ನೋಡಿ, ಇಲ್ಲಿ ಕೊಡಗಿನ ವಾಸಂತಿ ಮದುವೆಗೆ ಆಗಿ ಒಂದಿಷ್ಟು ಬೆಂಗಳೂರಿನಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಕೊಡಗಿನಲ್ಲಿ ಒಂದಿಷ್ಟು ಮದುವೆ ಆಗ್ತಾರೆ. ಅದಾದ ನಂತರ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಜೀವನವನ್ನು ನಡೆಸುವಂತ ಕೆಲಸವನ್ನ ಈ ವಾಸಂತಿ ಅವರು ಮಾಡ್ತಾರೆ. ವಾಸಂತಿ ಗಂಡ ಹಾಗೂ ಆ ನಟ ಇಬ್ಬರು ಒಂದ್ ಕಡೆ ಸ್ನೇಹಿತರಿರ್ತಾರೆ.
ಸೊ ಒಂದು ಕಡೆ ಸ್ನೇಹಿತರು ಮನೆಗೆ ಬರ್ತಾರೆ ಹೋಗ್ತಿರ್ತಾರೆ, ಆ ಸಂದರ್ಭದಲ್ಲಿ ಒಂದಿಷ್ಟು ಸ್ನೇಹ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬೆಂಗಳೂರಿನ ಮನೆಗೆ ಬರ್ತಾ ಇದ್ದಂತಹ ಖ್ಯಾತ ನಟ, ಸೊ ಈಗ ವಾಸಂತಿ ಗಂಡನ ಮನೆಯಲ್ಲಿ ಉಳಿದುಕೊಳ್ಳುವಂತ ನಟ. ವಾಸಂತಿ ದಾಂಪತ್ಯ ರಹಸ್ಯದ ಬಗ್ಗೆ ಎಲ್ಲವೂ ಕೂಡ ಆ ನಟನಿಗೆ ಗೊತ್ತಿತ್ತು. ಏನ್ ಮಾಡ್ತಾರೆ, ಏನ್ ಕತೆ, ಯಾವ ರೀತಿಯಾಗಿರ್ತಾರೆ, ಇವರ ಜೀವನದಲ್ಲಿ ಏನಿದೆ, ಯಾವ ಸರಿಗಳಿದ್ದಾವೆ, ಯಾವ ತಪ್ಪುಗಳು ಇದ್ದಾವೆ ಅನ್ನುವಂಥದ್ದು ಎಲ್ಲವೂ ಕೂಡ ಆ ನಟನಿಗೆ ಗೊತ್ತಿತ್ತಾ? ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಅದರ ಜೊತೆಗೆ ಕುಟುಂಬದ ಹಲವು ವಿಚಾರಗಳ ಬಗ್ಗೆಯೂ ಕೂಡ ಆ ನಟನಿಗೆ ಗೊತ್ತಿತ್ತು ಅನ್ನುವಂಥ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ, ಒಂದಿಷ್ಟು ಗೊತ್ತಿತ್ತು. ಸೊ ನೋಡಿ, ವಾಸಂತಿ ಪತಿ ಜೊತೆ ತುಂಬಾ ಅನ್ಯೋನ್ಯತೆವಾಗಿದ್ದಂತಹ ನಟ ಒಂದು ಕಡೆ ಸಾವನ್ನಪ್ಪದಂತ ಸಂದರ್ಭದಲ್ಲಿ ಒಂದು ಕಡೆ ಅನುಮಾನ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಸುಜಾತಾ ಭಟ್ಗೂ ವಾಸಂತಿಗೂ ಒಂದು ಕಡೆ ಈ ನಟನಿಗೂ ಯಾವ ರೀತಿಯಾದಂಥ ಲಿಂಕ್ ಇದೆ ರೀ? ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೀತಿಯಾದಂಥ ಲಿಂಕ್ ಇದೆಯಾ, ಅಥವಾ ಬೇರೆ ರೀತಿಯಾದಂಥ ಒಂದಿಷ್ಟು ಷಡ್ಯಂತ್ರ ರೂಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ರ? ಸೊ ಹಾಗಾಗಿ ಅದೆಲ್ಲವೂ ಕೂಡ ಈಗ SIT ಅಧಿಕಾರಿಗಳು ಏನ್ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ಇವರ ಹೆಸರು ಒಂದಿಷ್ಟು ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ಇವರು ಒಂದಿಷ್ಟು ಮನೆಗೆ ಬಂದು ಹೋಗ್ತಾ ಇದ್ರು. ವಾಸಂತಿ ಗಂಡನ ಜೊತೆ ಈ ನಟನ ಒಂದಿಷ್ಟು ಸಹೋದರ ಸಾಕಷ್ಟು ಫ್ರೆಂಡ್ಶಿಪ್ ಆಗಿದ್ದ, ಒಂದು ಕಡೆ ತುಂಬಾ ಅನ್ಯೋನ್ಯತೆವಾಗಿದ್ದ. ಸೊ ಹಾಗಾಗಿ ಒಂದು ಕಡೆ ಬರುವಂತ ಕೆಲಸವು ಕೂಡ ಮಾಡ್ತಾ ಇದ್ರು, ಆವಾಗ ಮನೆಯಲ್ಲೇ ಒಂದಿಷ್ಟು ಉಳಿದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಯಾರು ಆ ನಟ, ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಗಳನ್ನ ಒಂದಿಷ್ಟು ಕೊಡುವಂತ ಕೆಲಸವನ್ನ ಮಾಡ್ತೀವಿ. ನೋಡಿ, ಸದ್ಯ ಈಗ ಚೆನ್ನೈ ಬೀಚ್ ಬಳಿ ವಾಸ ಮಾಡ್ತಾ ಇದ್ದಾರೆ ಅಂತ ನಟ. ಎಸ್, ಒಂದಿಷ್ಟು ಅಪ್ಡೇಟ್ ಒಂದ್ ಕಡೆ ಲಭ್ಯವಾಗ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಈ ನಟ ಇದಾನಲ್ಲ, ಎಲ್ಲಿ ವಾಸಿಸ್ತಾ ಇದ್ದಾರೆ, ಏನ್ ಕತೆ ಅಂತ ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಸದ್ಯ ಚೆನ್ನೈನ ಬೀಚ್ ಬಳಿ ವಾಸ ಮಾಡ್ತಾ ಇರುತ್ತ ಅಂತ ನೋಡಿ. ವಾಸಂತಿ ಕೇಸ್ಗೆ ತನಿಖೆ ಇಳಿದಂತ ಸ್ಫೋಟಕ ಮಾಹಿತಿಯನ್ನ ಇದೀಗ SIT ಅಧಿಕಾರಿಗಳಿಗೆ ಲಭ್ಯವಾಗ್ಬಿಟ್ಟಿದೆ. ಆತ ಚೆನ್ನೈ ಮನೆಯ ವಿಳಾಸವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ವಿಳಾಸ ಸಿಗದೇ ಇರೋದ್ರಿಂದಾಗಿ ನೋಟಿಸ್ ನೀಡುವ ಒಂದಿಷ್ಟು ವಿಳಂಬ ಕೂಡ ಆಗಬಹುದು. ಅಂದ್ರೆ SIT ಅಧಿಕಾರಿಗಳು ಮೂರ್ ಆಂಗಲ್ ಇಂದ ಒಂದಿಷ್ಟು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ರೀತಿಯಾದಂತದ್ದು ಪ್ರಮುಖವಾಗಿ ಆತನ ಮನೆ ಏನಿದೆ, ಮನೆಯ ವಿಳಾಸವನ್ನ ಎಲ್ಲಿದೆ, ಏನ್ ಕತೆ, ಅದೆಲ್ಲವೂ ಕೂಡ ಒಂದಿಷ್ಟು ನೋಡ್ತಾ ಇರುವಂತದ್ದು. ವಿಳಾಸ ಸಿಗದೇ ಇರೋದ್ರಿಂದಾಗಿ ನೋಟಿಸ್ ನೀಡುವ ಎಲ್ಲಾ ವಿಳಂಬ ಆಗಬಹುದು ಅನ್ನುವಂತ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸೊ ಹಾಗಾಗಿ ವಾಸಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಈ ರೀತಿಯಾದಂಥ ಒಂದಿಷ್ಟು ಬೆಳವಣಿಗೆ ಸಹಜವಾಗಿ ನಮ್ಮ ಗಮನಕ್ಕೆ ಬರ್ತಾ ಇರುವಂಥದ್ದು. ಇದಾದ ನಂತರ ಈಗ ಮತ್ತೊಂದಿಷ್ಟು ಬೆಳವಣಿಗೆ ಇದೆ ರೀ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ SIT ಒಂದ್ ಕಡೆ ಗ್ರಿಲ್ ಮಾಡುವಂತ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿ. ನೋಡಿ, ಯಾವ ರೀತಿಯಾದಂಥ ಗ್ರಿಲ್ ಮಾಡ್ತಾ ಇದ್ದಾರೆ, ಏನ್ ಕತೆ, ಯಾವ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಪ್ರಶ್ನೆ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಗಮನದಲ್ಲಿದೆ. ಯಾಕಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂಥ ತನಿಖೆ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮೆಲ್ಲರಿಗೂ ಕೂಡ ಗಮನದಲ್ಲಿ ಇರುವಂಥದ್ದು. ಮಧ್ಯಂತರ ವರದಿ ಕೊಡಬೇಕು, ಎಷ್ಟು ಬುರುಡೆಗಳು ಸಿಕ್ಕಿದೆ, ಅಷ್ಟು ಬುರುಡೆಗಳು ಸಿಕ್ಕಿದೆ, ಧರ್ಮಸ್ಥಳ ಪ್ರಕರಣ ಅಂತ ಅಂದಾಗ ಎಲ್ಲರ ಕಿವಿಯೂ ಕೂಡ ಎದ್ದು ನಿಲ್ಬಿಡುತ್ತೆ. ಅರೆ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೇನ್ರಿ ಆಯ್ತು ರೀ ಅಪ್ಡೇಟು, ಯಾರಾದರೂ ಜೈಲಿಗೆ ಹೋಗ್ತಾರಾ ಅಥವಾ ಇಲ್ರಿ, ಬರೀ ಬಾಯಿ ಮಾತುಗಳೇ ಆಗ್ತಾ ಇದೆಯವ, ಅಥವಾ ಬರೀ ತನಿಖೆನೇ ಆಗ್ತಾ ಇದೆಯವ, ಯಾರಾದರೂ ಕೂಡ ಒಂದಿಷ್ಟು ಕಂಬಿ ಎಣಿಸುವಂತ ಕೆಲಸ ಮಾಡ್ತಾರಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಎಸ್, ಮತ್ತೊಂದು ಕಡೆ ಇದೀಗ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ SIT ಅಧಿಕಾರಿಗಳು ಒಂದಿಷ್ಟು ಯಾವ ರೀತಿಯಾಗಿ ಗ್ರಿಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸ್ತಾ ಹೋದಾಗ, ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಕರೆಯನ್ನ ಕೊಟ್ಟಿದ್ದಾರಂತೆ. ಯಾರ್ಯಾರು ಯೂಟ್ಯೂಬರ್ ಅಲ್ಲಿ ಸುದ್ದಿಗಳನ್ನ ಪ್ರಸಾರವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು, ನೇರವಾಗಿ ಹೆಸರುಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡಿದ್ರು, ಅಥವಾ ಇನ್ನೂ ತನಿಖೆ ಹಂತದಲ್ಲಿ ಇರಬೇಕಾದಂತ ಸಂದರ್ಭದಲ್ಲೇ ಒಂದಿಷ್ಟು ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ರಲ್ಲ, ಸೊ ಅಂತವರ ವಿರುದ್ಧ ಒಂದಿಷ್ಟು SIT ಅಧಿಕಾರಿಗಳು ಸರಿಯಾದಂತ ತನಿಖೆಯನ್ನ ಮಾಡುವುದಕ್ಕೆ ಇದೀಗ ಮುಂದಾಗಿದ್ದಾರೆ ಅನ್ನುವುದು. ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಒಂದ್ ಕಡೆ ಕರೆಯನ್ನ ಕೊಟ್ಟಿದ್ದಾರಂತೆ. ವಿಚಾರಣೆಗೆ ಹಿಂದೇಟು ಹಾಕ್ತಾ ಇದ್ದಂತ ಯೂಟ್ಯೂಬರ್ಗಳು ಒಂದ್ ಕಡೆ ಬರ್ಬೇಕಾ ಬೇಡವಾ, ಎಲ್ಲಿ ಏನ್ ಮಾಡ್ಬಿಡ್ತಾರೋ, ಏನ್ ಕತೆ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಅವ್ರಿಗೆ ಹುಡ್ತಾ ಇದೆ. ಅರೆ, SIT ಅಧಿಕಾರಿಗಳು ಯಾವ ರೀತಿ ಆದಂತ ಪ್ರಶ್ನೆಗಳನ್ನ ಕೇಳ್ಬೋದಪ್ಪ. ಯಾಕಂದ್ರೆ ಒಂದಿಷ್ಟು ಈ ಸುದ್ದಿಗಳನ್ನ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಸಾಕಷ್ಟು ಸೂಕ್ಷ್ಮವಾಗಿರುವಂತಹ ಕೇಸು, ಬಹಳಷ್ಟು ಸೂಕ್ಷ್ಮವಾಗಿರುವಂಥದ್ದು, ಅತಿ ಸೂಕ್ಷ್ಮವಾಗಿರುವಂತಹ ಕೇಸು. ಈ ಕೇಸನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಏನ್ ಕತೆ ಅನ್ನುವಂತ SIT ಅಧಿಕಾರಿಗಳು ಒಂದಿಷ್ಟು ಗಮನದಲ್ಲಿ ಇರ್ತಾರೆ. ಅವ್ರದ್ದ ಪಾಡಿಗೆ ಬೇರೆ ಬೇರೆ ರೀತಿಯಾದಂತಹ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಂತ ಮಧ್ಯದಲ್ಲಿ ಒಂದಿಷ್ಟು ಯೂಟ್ಯೂಬರ್ಗಳು ಮಾಡುವಂತ ಒಂದಿಷ್ಟು ಈ ಅನಾಹುತಗಳಿಗೆ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ಒಂದು ಕಡೆ ನೋಡಿ, ಪ್ರಮುಖವಾಗಿ ತಡೈ ಮಾಲೀಕರಾಗಿರುವಂತಹ ಸುಬ್ಬು ಅವರಿಗೂ ಆಗಿರ್ಬೋದು, ಮತ್ತೊಂದು ಕಡೆ ಸಮೀರ್ ಎಮಿಡಿಗೆ ಆಗಿರ್ಬೋದು, ಯುನೈಟೆಡ್ ಮೀಡಿಯಾ, ಒಂದು ಕಡೆ ಅಭಿ ಆಗಿರ್ಬೋದು, ಸಾಕಷ್ಟು ಅಂದ್ರೆ
ಅಜಯ್ ಆಗಿರ್ಬೋದು, ಕುಡ್ಲ ರಾಂಪೇಚ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ನ ಇಟ್ಕೊಂಡು ಸಾಮಾಜಿಕವಾಗಿ ಒಂದಿಷ್ಟು ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಸಾಕಷ್ಟು ಯೂಟ್ಯೂಬರ್ಗಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಎಲ್ಲರೂ ಕೂಡ ಒಂದೊಂದು ಹಾದಿಯಲ್ಲಿದ್ದಾರೆ, ಒಂದೊಂದೇ ಬೇರೆ ಬೇರೆ ಆದಂಥ ಸಿದ್ಧಾಂತಗಳಿದ್ದಾವೆ, ಬೇರೆ ಬೇರೆ ಆದಂಥ ನಿಲುವುಗಳಿದ್ದಾವೆ. ಅಂತಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಾದಂಥ ಸಂದೇಶಗಳನ್ನು ಕೊಡುವಂಥ ನಿಟ್ಟಿನಲ್ಲೂ ಸಾಕಷ್ಟು ಯೂಟ್ಯೂಬರ್ಗಳು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ಧರ್ಮಸ್ಥಳ ಪ್ರಕರಣ ಅಂತ ಬಂದಾಗ ಸಾಕಷ್ಟು ಜನ ಯಾವ ರೀತಿಯಾದಂಥ ಸುದ್ದಿಗಳನ್ನು ಪ್ರಸಾರವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಬಿತ್ತರಿಸ್ತಾ ಕೆಲಸವನ್ನ ಮಾಡ್ತಾ ಇದ್ದಾರೆ, ಯಾರು ಯಾವರಿಗೆ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳಿಗೆ ಒಂದಿಷ್ಟು ವಿಚಾರಣೆ ಸಂದರ್ಭದಲ್ಲಿ ಅಥವಾ ಆಗಿರ್ಬೋದು ಒಂದಿಷ್ಟು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಹೆಸರುಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ, ಇದೇ ರೀತಿಯಾದಂತ ಒಂದಿಷ್ಟು ತನಿಖೆಯನ್ನ ನಡೀತಾ ಇದೆ. ಸೊ ಹಾಗಾಗಿ ಯೂಟ್ಯೂಬರ್ಗಳಿಗೆ ಒಂದಿಷ್ಟು SIT ಅಧಿಕಾರಿಗಳು ನೋಟಿಸ್ ಕೊಡುವಂತ ಕೆಲಸವು ಕೂಡ ಆಗ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆ. ಸೊ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗದ ಯೂಟ್ಯೂಬರ್ಗಳು ಒಂದಿಷ್ಟು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಅವರಿಗೆ ಆಲ್ರೆಡಿ ಅವರ ಗಮನಕ್ಕೆ ತಂದುಬಿಟ್ಟಿದ್ದಾರೆ, ಈ ರೀತಿ ಆಗಿದೆ, ನೀವು ಬರಲೇಬೇಕು ಅನ್ನುವಂಥದ್ದು. ವಿಚಾರಣೆಗೂ ಕೂಡ ಒಂದಿಷ್ಟು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅದೇ ಯಾವುದಕ್ಕೂ ಕೂಡ ನೋಟಿಸ್ಗೆ ಒಂದ್ ಕಡೆ ಬಗ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಮಾಹಿತಿ ಕೂಡ ಒಂದ್ ಕಡೆ ಲಭ್ಯವಾಗ್ತಾ ಇರುವಂಥದ್ದು. ಏನಾದ್ರೂ ಯೂಟ್ಯೂಬರ್ಗಳು ವಿಚಾರಣೆಗೆ ಒಳಪಡಿಸ್ತಾರಾ SIT ಅಧಿಕಾರಿಗಳು? ಯಾಕಂದ್ರೆ ಎಷ್ಟೊಂದು ಮಾಹಿತಿಗಳನ್ನ ಹೇಳುವಂತ ಒಂದಿಷ್ಟು ಯೂಟ್ಯೂಬರ್ಸ್ಗಳು ಸರಿಯಾದಂತ ಮಾಹಿತಿಗಳನ್ನ SIT ಅಧಿಕಾರಿಗಳ ಮುಂದೆ ಇಟ್ಟಾರೆ ತನಿಖೆಗೆ ಈಸಿ ಆಗಬಹುದಪ್ಪ. ನೋಡಿ ಸರ್, ಈ ರೀತಿ ಈ ಕೇಸ್ ಹಿಂಗಾಗೋಗ್ಬಿಟ್ಟಿದೆ, ಈ ಕೇಸ್ ಹಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ. SIT ಅಧಿಕಾರಿಗಳು ಕೂಡ ಬಹಳಷ್ಟು ಈಸಿ ಆಗ್ಬಿಡುತ್ತೆ. ಯಾಕಂದ್ರೆ ಇಷ್ಟು ದಿನಗಳಿಂದ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇರುವಂತ ವೇನೆ ಬೇರೆ, ಈಗ ಇವರು ಹೇಳಿದ ಪ್ರಕಾರ ಒಂದಿಷ್ಟು ವೇನೆ ಬೇರೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಆ ರೀತಿಯಾಗೂ ಕೂಡ ಒಂದಿಷ್ಟು ತನಿಖೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಯೂಟ್ಯೂಬರ್ಸ್ ವಿಚಾರದಲ್ಲಿ ಮೃದ ಧೋರಣೆ ತೋರಿಸ್ತಾ ಇದ್ದಾರಾ SIT ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ನೋಟಿಸ್ ಕೊಟ್ರೆ ಒಂದ್ ಕಡೆ ಅವರು ಕೂಡ ಬರ್ತಾ ಇಲ್ಲ, ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅದನ್ನೇ ನೋಡಿಕೊಂಡು ಕೊಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಒಂದು ಕಡೆ ಮೂಡ್ತಾ ಇರುವಂಥದ್ದು.